ರಾಧೇಶ್ಯಾಮ್ ಸೀತಾರಾಮ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂತಂದ್ರೆ ಇದು ನಾಯಿಗೆ ಅನ್ನ ಹಾಕ್ಲತ್ತಿನ. ನಾವು ಮೊದಲೇ ನಾಯಿಗಳ ಪ್ರೇಮಿ, ಪ್ರಾಣಿಗಳ ಪ್ರೇಮಿ. ಇದು ಒಂದು 5ರಿಂದ 6 ನಾಯಿಗಳಿದ್ದೀವಿ ನನ್ನ ಬಳಿ, ಬೀದಿ ನಾಯಿಗಳು ಸಾಕಿದ್ದೇನೆ ನಮ್ಮ ದುಕಾನ ಇದ್ರೆ. ಏನಪ್ಪ ಅಂತಂದ್ರೆ ನಾವಿರ್ಲಾರ್ದಾಗ ನಾವು ಇರಲಿಲ್ಲ ದುಕಾನ್ದಾಗ. ಏನು ಮಾಡಿಬಿಟ್ರು ಅಂದ್ರೆ ಮುನ್ಸಿಪಾಲ್ಟಿದವ್ರು ಬಂದು ನಾಯಿಗೆ ಒಯ್ದು ಬಿಟ್ಟಾರ. ದೊಡ್ಡ ನಾಯಿಗಳಿಗೆ ಈ ಸಣ್ಣ ನಾಯಿಗಳು ಒಳಗಿದ್ದೀವಿ ನೋಡಿಲ್ಲ ಅವರು. ಇಲ್ಲ ಇವಕ್ಕೂ ಒಯ್ಯೋರೇನೋ ನನಗೆ ಗೊತ್ತಿಲ್ಲ, ಬಟ್ ಅವ್ರದ್ದೇನು ತಪ್ಪಿಲ್ಲ. ಯಾರೋ ಒಬ್ಬ ಪುಣ್ಯಾತ್ಮ ಏನು ಮಾಡಿಬಿಟ್ಟ, ನಾವು ಕಂಪ್ಲೇಂಟ್ ಮಾಡ್ಯಾನಂತ. ಇಲ್ರಿ ನಮ್ಮಲ್ಲಿ ನಾಯಿ ಬೊಕ್ಕಳಾಗ್ಯಾವ, ಎಲ್ಲರಿಗೆ ಕಚ್ಲತ್ತವ ಮಾಡ್ಲತ್ತವ ಹಂಗಿಂಗೆ ಅಂಥೇಳಿ ಕಂಪ್ಲೇಂಟ್ ಮಾಡಿಬಿಟ್ಟಾನ ಅಂಥೇಳಿ. ಆ ಪುಣ್ಯಾತ್ಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾ. ಏನಂದ್ರೆ ನಾವು ಒಬ್ಬನೇ ಹಾಕ್ತಿರ್ಲಿಲ್ಲ ಇಲ್ಲಿ ಬಿಸ್ಕಿಟ. ಹರೊಬ್ಬರು ಇಲ್ಲಿ ಓಡಾಡೋರು ಬಂದು ಬಿಸ್ಕಿಟ್ ಹಾಕಿ ಹೋಗ್ತಾರೆ ಆ ನಾಯಿಗಳಿಗೆ. ಒಬ್ಬರಿಗೂ ಎತ್ತರಾಜ್ ಆಗಿರಲಿಲ್ಲವು. ಈ ಪುಣ್ಯಾತ್ಮಗೆ ಏನು ಎತ್ತರಾಜ್ ಆಗಿತ್ತು ನನಗೆ ಗೊತ್ತಿಲ್ಲ. ಭಾಳ ಸಿಟ್ಟು ಬಂದದ ಅವನ ಮೇಲೆ. ಕಂಪ್ಲೇಂಟ್ ಕೊಟ್ಟನಂತ ಅವ್ರ ಪಾಪ ಅವ್ರ ಡ್ಯೂಟಿ ಬಂದು ಸೀದಾ ಬಂದು ಹಿಡ್ಕೊಂಡು ಹೋಗ್ಬಿಟ್ಟಾರ. ಆಮೇಲೆ ಅವ್ರಿಗೆ ಕೊಟ್ಟು ನನಗೆ ಕಡಿಂದು ಒಂದು ರಿಕ್ವೆಸ್ಟ್ ಅವರಿಗೆ, ಮುನ್ಸಿಪಾಲ್ಟಿದವ್ರಿಗೆ ಅಲ್ಲಿ ಯಾರು ನಾಯಿ ಹೋಗ್ತಾರಲ್ಲ ಅವರಿಗೆ ಬಂದು ಒಂದು 4-5 ಮನೆಗೆ ವಿಚಾರಿಸ್ಕೋರಿ. ಯಾರೋ ಒಬ್ಬರು ಹೇಳಿದ್ರಂದ್ರೆ ಆ ಪುಣ್ಯಾತ್ಮನ ಮಾತು ಕೇಳಬೇಡ್ರಿ, ಆ ಶಾಣೆ ಮನುಷ್ಯನ ಮಾತು. 4 ಮಂದಿಗೆ ವಿಚಾರಿಸ್ಕೊಂಡು ಏನಾರ ಎತ್ತರಾಜ್ ಮಾಡತ್ತೀವಿ ಅಂದ್ರೆ ಒಯ್ದು ಬಿಡ್ರಿ. ಇದ್ದೀವಿ ಅಂದ್ರೆ ನಾವು ಬಿಸ್ಕಿಟ್ ಹಾಕ್ತೀವಿ, ನಾವು ಸಾಕ್ತೀವಿ, ಅವ್ರಿಗೇನು ಪ್ರಾಬ್ಲಮ್ ಅದಲ್ಲ. ಅವ್ರಿಗೆ ಹೇಳಿ ಹೋಗ್ಬಿಡ್ರಿ, ಅವ್ರು ಸಾಕ್ತಾರೆ, ಅವ್ರು ಎದ್ರ ಮಾಡ್ತಾರೆ. ಏನಾರಾಗಿತ್ತು ಅಂದ್ರೆ ನಮ್ಮ ಮೇಲೆ ಏನಾರ ಆ್ಯಕ್ಷನ್ ತೋರೋಕೆ. ಈ ಥರ ಒಯ್ಲಕ್ಕೆ ಹೋಗ್ಬೇಡ್ರಿ. ಅದೇನಾರ ಅವೇ ಪ್ರಾಬ್ಲಮ್ ಮಾಡತ್ತೀವಿ ಅಂದ್ರೆ ನಾವೇ ಖುದ್ದು ಫೋನ್ ಹಚ್ಚಿ ಹೇಳ್ತೀವಿ. ಸಾಕೋರು ನಮ್ದು ಅದಕ್ಕೆ ನಂಬರ್ ಅಡ್ರೆಸ್ ಬರ್ಕೊಂಡು ಹೋಗ್ರಿ, ನಾವು ಫೋನ್ ಹಚ್ಚಿ ಹೇಳ್ತೀವಿ, ಬಂದು ಒಯ್ದು ಬಿಡ್ರಿ. ಅವಾಗ ಇಲ್ಲಾಂದ್ರೆ ನಮಗೆ ಹರ್ಟ್ ಆಗುತ್ತೆ. ನನ್ನ ಮಕ್ಕಳರ ಸಾಕಲ್ಲ ನಾಯಿಗೆ. ಆ ಪ್ರಾಣಿಗಳಿಗೆ ಪ್ರೀತಿಸೋದಂದರೆ ಗೊತ್ತಿರಲ್ಲ ಅವರಿಗೆ. ಅದಕ್ಕೆ ಯಾರೂ ದಯವಿಟ್ಟು ಕಂಪ್ಲೇಂಟು ಮಾಡೋಕೆ ಹೋಗ್ಬೇಡ್ರಿ ಅನ್ನೆಸೆಸರಿ. ಈ ಪ್ರಾಣಿಗಳು ಯಾರಿಗೂ ಏನೂ ಮಾಡಲ್ಲ. ಯಾವುದೋ ಒಂದು ಪ್ರಾಣಿ ಏನೋ ಮಾಡಿರ್ತದಪ್ಪ. ಎಲ್ಲ ಪ್ರಾಣಿಗಳು ಹಾಗೆ ಅಲ್ಲ, ಎಲ್ಲ ಪ್ರಾಣಿಗಳು ಹಂಗಲ್ಲ. ಈಗ ಯಾರೋ ಒಬ್ಬ ಮನುಷ್ಯ ತಪ್ಪಣ್ಣ, ಎಲ್ಲ ಮನುಷ್ಯರೇ ತಪ್ಪಲ್ಲ. ಆಮೇಲೆ ಈ ನಾಯಿಗಳು ನಮ್ಮ ನಾಯಿದ್ರಾಗ ಬ್ರೌನಿ ಅಂಥೇಳಿ ಅದ್ರದ್ದು ಮಕ್ಕಳಿವು. ಅದ್ರದ್ದು ಏನು ಅಲ್ಲಿ ಇದು ಆಗ್ತಿರ್ತದೆ ಗೊತ್ತಾ? ಕೂಸುಗಳದು ಮೈಂಡೇ ಬೇರೆ ನಡೆದಿರ್ತದೆ. ನಂದೇನಪ್ಪ ನಮ್ಮ ತಾಯಿ ಎಲ್ಲ ಅಂತ ಅವ್ರದ್ದು, ತಾಯಿಗೆ ನನ್ನ ಮಕ್ಕಳು ಹೆಂಗೆ ನಡೆದವ ಅಂತ ಅದ್ರದ್ದು. ನೀವು ಒಂದು ಜೀವನದಾಗ ಅಳವಡಿಸ್ಕೊಂಡು ನೋಡ್ರಿ. ನಿಮ್ಗೆ ಹಿಂಗೆ ಆಗಿತ್ತು ಅಂದ್ರೆ ಹೆಂಗೆ ಆಗ್ತಿತ್ತು? ಒಂದು 20 ದಿನ ಬಿಟ್ಟಿರಲ್ಲ ನಾವೇ ನಮ್ಮ ತಾಯಿಗೆ ತಂದೆಗೆ. ಇವು ಕೂಸುಗಳು ಅವು ಭೀ ಒಂದು ಪ್ರಾಣಿಯಪ್ಪ, ಅವು ಭೀ ಒಂದು ಜೀವ ಅದ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಭಾಳ ಸಿಟ್ಟು ಬಂದ ನನಗೆ ಅವನ ಮೇಲೆ. ಯಾವ ನಾನು ಫೋನ್ ಮಾಡ್ಯಾನಲ್ಲ, ಭಯಂಕರ ಸಿಟ್ಟು ಬಂದ. ಆಮೇಲೆ ಇದು ರೋಡ್ ಗುಲ್ಬರ್ಗದ NR ಕಾಲನಿ ಲಾಲ್ಗಿರಿ ಮೇನ್ ರೋಡ್ ಅಂತ ಹೇಳಿ. ಇಲ್ಲಿ ಭಾಳಷ್ಟು ಗಾಡಿ ಓಡಾಡ್ತಾವೆ. ರೋಡ್ ಅದ ಮೀನ್ಸ್ ಓಡಾಡ್ತವೆ. ರೋಡ್ ಬ್ರೇಕ್ಗಳಿಲ್ಲ, 1-2 ರೋಡ್ ಬ್ರೇಕ್ ಹಾಕ್ಸ್ರಿ ನನ್ನ ಕಡೆಯಿಂದ ಗೌರ್ಮೆಂಟಿಗೆ ಇಲ್ಲಿ ರಿಕ್ವೆಸ್ಟ್. ಗುಲ್ಬರ್ಗ NR ಕಾಲನಿ ಲಾಲ್ಗಿರಿ ಮೇನ್ ರೋಡಿಗೆ ಪ್ಲೀಸ್ ರೋಡ್ ಹಂಸರ ಹಾಕ್ರಿ. ಆಮೇಲೆ ಇಲ್ಲಾಂದ್ರೆ ಬೋರ್ಡರ ಹಾಕ್ರಿ, ನಾಯಿಗಳವ ಸ್ಲೋ ಹೋಗ್ರಿ ಅಂತ ಹೇಳಿ. ಓಕೆ, ಭಾಳಷ್ಟು ಸ್ಪೀಡ್ ಬರ್ತಾವೆ. ಯಾಕಂದ್ರೆ ದೊಡ್ಡ ರೋಡ್ ಇದು, ಸ್ಪೀಡ್ ಬರ್ತವೆ 100% ಗಾಡಿಗಳು. ಅದಕ್ಕೆ ನಮ್ದೇನು ಅವ್ರ ತಪ್ಪು ಅಂತ ಹೇಳಲ್ಲ. ಗಾಡಿ ಮನ್ಸ್ ಹೋಗಬೇಕೇ ಇಲ್ಲ, ತಪ್ಪಂತ ಅವ್ರದ್ದು ಹೇಳಲ್ಲ. ಹಾಗಾಗಿ ಭಾಳಷ್ಟು ನಾಯಿ ಸತ್ತಾವ ನಮ್ಮ ಕಣ್ಣೆದರೆ. ನಮಗೆ ಹರ್ಟ್ ಆಗುತ್ತಾ. ಸೊ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಪ್ರಾಣಿಗಳಿಗೆ ಪ್ರೀತಿಸ್ರಿ. ಇಲ್ಲ ಪ್ರೀತಿಸೋರಿಗಾರ ಬಿಡ್ರಿ, ಅವರು ಜೀವ ಮಾಡಿ ಸಾಕ್ತಾರ. ಈ ನಾಯಿಗಳು ನಿಮಗೆ ಅನ್ಸ್ಲತ್ತವೇನು, ಯಾರಿಗಾರ ಹರ್ಟ್ ಮಾಡ್ತಾವೇನು ಅಂತೇಳಿ ಈ ಪ್ರಾಣಿಗಳು ಅನ್ಸಲಾಗಿರಲ್ಲ. ನೋಡ್ರಿ ಹೌದು ಹೆಂಗವ ನೋಡಿ, ಎಷ್ಟು ಕ್ಯೂಟ್, ಎಷ್ಟು ಚಲೋ ಅವ, ಆರಾಮವ, ಅವ್ರದ್ದು ಆರಾಮವ. ಸುಮ್ಮನೆ ಬಂದು ಕೇಳಾಕಿ ಅವ ಯಾವ ಹೇಳೇನಂತ ಒಯ್ದ್ರಿ. ನಂಗೆ ಹರ್ಟ್ ಆಗ್ಯದ. ಸಾರಿ, ಎಂತ ತಪ್ಪಾಗಿತ್ತು ಈ ಮಾತುಗಳದಾಗ ಅಂದ್ರೆ ಸಾರಿ, ಕ್ಷಮಿಸ್ಬಿಡ್ರಿ. ದಯವಿಟ್ಟು ಯಾರು ಒಯ್ಲಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಎಷ್ಟು ಚಲೋ ನೋಡ್ರಿ. ಅಯ್ಯೋ ಅನ್ಕೂಸ ಎಂಥ ಬಂಗಾರವ ಅವು ಅಂಥವಕ್ಕೆ ಏನಪ್ಪ ನೀವು. ಪ್ಲೀಸ್ ನನ್ನ ಕಡೆಯಿಂದ ರಿಕ್ವೆಸ್ಟ, ಯಾರು ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಜೈ ಶ್ರೀರಾಮ್.